ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗಂ ಗಣಾಧಿಪತಯೇ ನಮಃ. ಓಂ ಶಿರಡಿ ಸಾಯಿಬಾಬಾಯ ನಮಃ. ಗುರು ರಾಘವೇಂದ್ರರ ಆರಾಧನೆಯನ್ನು ಮಾಡೋಣ ಎಂದು ಪ್ರಾರ್ಥಿಸುತ್ತಾ ನಾವು 3ನೇ ದಿನದಿಂದ ಇವತ್ತಿನ ಮೊದಲನೇ ದಿನವನ್ನು ಆರಂಭಿಸುತ್ತಿದ್ದೇವೆ. ಗುರು ರಾಘವೇಂದ್ರರ ಮೊದಲನೇ ದಿನವು ಒಳ್ಳೆಯ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ, ಹಾಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಕಾಪಾಡುತ್ತಾ ದೇವರು ಗುರು ರಾಘವೇಂದ್ರರ ಆರಾಧನೆಯನ್ನು ಮಾಡಲು ನಾವು ಬಯಸಿದ್ದೇವೆ. ಫ್ರೆಂಡ್, ಯಾರ್ಯಾರು ಗುರು ರಾಘವೇಂದ್ರರ ಆರಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಇವತ್ತು ನೀವು ಆರಾಧನೆ ಮಾಡೋ ಮೊದಲು ಅರಿಕೆಯನ್ನು ಮಾಡಿಕೊಳ್ಳಬೇಕು. ಏನೆಂದರೆ ಗುರು ರಾಘವೇಂದ್ರ ಆರಾಧನೆಯನ್ನು ಮಾಡಲು ನಮಗೆ ಏನೇನು ಲಾಭಗಳಿದೆ, ನಮಗೆ ಮಾತ್ರ ಒಳ್ಳೆಯದಾಗಲಿ ಎಂದು ದಯವಿಟ್ಟು ಯಾರು ಕೇಳಬಾರ್ದು. ಸರ್ವ ಸಕಲಗಳಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಇಂಥ ದೇವರಲ್ಲಿ ಬೇಡಬೇಕು. ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ನೋವಲ್ಲಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡು ಗುರು ರಾಯ ಎಂದು ಕೇಳುತ್ತಾ ರಾಯರ ಆರಾಧನೆಯನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್, ಮೊದಲಿಗೆ ಸೋಮವಾರ, ಇವತ್ತು ಅಮಾವಾಸ್ಯೆ, ಹುಣ್ಣಿಮೆ ದಿನ ಎಲ್ಲರಿಗೂ ಒಳ್ಳೆಯದನ್ನು ಬೇಡುತ್ತಾ ಈಗ ಗುರು ರಾಘವೇಂದ್ರ ಆರಾಧನೆಯನ್ನು ಮಾಡಿದ್ದೇವೆ. ಹಾಗೆ ರಾಯರಿಗೆ ನಾವು ಒಂದು ಪುಟ್ಟು ಅಭಿಷೇಕವನ್ನು ಮಾಡಿದ್ದೇವೆ. ಅದು ನನ್ನ ಪುಟ್ಟು ಮಡಿಕೆಯಲ್ಲಿ ರಾಯರಿಗೆ ಮಡಿಕೆಯ ಊಟ, ಮಡಿಕೆಯ ಅಭಿಷೇಕ ಅಂದರೆ ಇಷ್ಟ. ಹಾಗಾಗಿ ನಾನು ಒಂದು ಪುಟ್ಟು ಮಡಿಕೆಯಲ್ಲಿ ರಾಘವೇಂದ್ರರಿಗೆ ಅಭಿಷೇಕವನ್ನು ಮಾಡಿದ್ದೇನೆ. ರಾಘವೇಂದ್ರ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರಾಯರ ಆರಾಧನೆ ಮಾಡುವಾಗ ಉಪವಾಸ ಇದ್ದು ಹಾಗೆ ಅವರಿಗೆ ನಾವು ಕನಕಾಭಿಷೇಕವನ್ನು ಮಾಡ್ಬೋದು. ಯಾರ್ಯಾರು ಕನಕಾಭಿಷೇಕ ಮಾಡಲು ಸಾಧ್ಯವಿಲ್ಲ, ಆಗುತ್ತಿಲ್ಲ ಅನ್ನೋರು ಲಕ್ಷ್ಮೀನಾರಾಯಣ ಸ್ವಾಮಿಗೆ ನೀವು ಅಭಿಷೇಕವನ್ನು ಮಾಡಿ ಸಲ್ಲಿಸ್ಬೋದು. ಫ್ರೆಂಡ್, ಗುರು ರಾಘವೇಂದ್ರರಿಗೆ ಯಾವುದೇ ನೈವೇದ್ಯ, ಆಡಂಬರ, ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಆ ಥರ ಅಂತ ಏನಿಲ್ಲ. ನೀವು ತುಳಸಿ ಇಟ್ಟು ತಂದೆಗೆ ಆರಾಧನೆ ಮಾಡಿದರು ಗುರು ರಾಘವೇಂದ್ರರು ಆರೋಗ್ಯ, ಆಯಸ್ಸು, ಸಮೃದ್ಧಿಯನ್ನು ಕೊಡ್ತಾರೆ. ಗುರು ರಾಘವೇಂದ್ರ ನಾನು ಈಗ ಗ್ರ್ಯಾಂಡಾಗಿ ನಾನು ಮಾಡಿದ್ದೀನಿ, ನನಗೆ ಹೊಲಿತಾರೆ ಅಂತ ನಾವು ಯಾವತ್ತೂ ಅಂದ್ಕೋಬಾರ್ದು. ನಮ್ಮ ಆರಾಧನೆ ರಾಯರಿಗೆ ಸಲ್ಲುವಂತಿರಬೇಕು. ಹಾಗೆ ರಾಯರ ಫೋಟೋವನ್ನು ನೀವು ನೋಡ್ಬೋದು. ರಾಯರು ಹೇಗೆ ನಗುಮುಖವಾಗಿ ತೇಜಸ್ಸಾಗಿ ಇದ್ದಾರೋ ಹಾಗೆ ನಮ್ಮ ಜೀವನವು ನಗುತ್ತಾ ತೇಜಸ್ಸಾಗಿ ಹೊಳೆಯಬೇಕು. ನಾವೇ ಅಂದುಕೊಳ್ಳಬೇಕು. ಯಾವಾಗಲೂ ನಾವು ಪಾಸಿಟಿವ್ ಮೈಂಡನ್ನು ಇಟ್ಕೋಬೇಕು. ನೆಗೆಟಿವ್ ಆಗಿ ಥಿಂಕ್ ಮಾಡೋದಂದರೆ ನೆಗೆಟಿವ್ ಆಗಿ ಆಗ್ತಾ ಇರುತ್ತೆ. ಫ್ರೆಂಡ್, ಹೀಗೆ ಹೇಳುತ್ತಾ ಈಗ ನಾಳೆಯ ಆರಾಧನೆಯನ್ನು ಹೀಗೆ ವಿಡಿಯೋ ಮಾಡುತ್ತೇನೆ. ಮಂಗಳವಾರದ ಲಾಗು ಎಲ್ಲರೂ ದಯಮಾಡಿ ಬುಧವಾರ ನಮ್ಮ ಮನೇಲಿ ಗುರು ರಾಘವೇಂದ್ರರ ಆರಾಧನೆ ಇದೆ. ದಯವಿಟ್ಟು ಇಲ್ಲೇ ಯಾರಾದರೂ ಪಾಂಡವಪುರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಯಾರಾದರೂ ನೋಡಿದರೆ ದಯವಿಟ್ಟು ಬುಧವಾರ ನಮ್ಮ ಮನೆಗೆ ಆರಾಧನೆಗೆ ಬನ್ನಿ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.